ಪೋಸ್ಟ್ ಮಾಡಿಲ್ಲ. ಈ ಟೈಮು ಚಾಲೆಂಜ್ ಮಾಡ್ತೀನಿ 1 ವೀಕ್ ಒಳಗಡೆ ಪೋಸ್ಟ್ ಮಾಡಬೇಕಂತ. ಆ್ಯಕ್ಚುಲಿ ನಾನು ಚಾಲೆಂಜ್ ಮಾಡಿದ್ದೆ ನನ್ನ ಫ್ರೆಂಡ್ಸ್ ಜೊತೆ 1 ವೀಕ್ ಒಳಗಡೆ ನಾನು ಪೋಸ್ಟ್ ಮಾಡ್ತೀನಿ ಲಾಗ್ನ ಅಂತ. ಯಾಕಂದರೆ ನಾನು ಲಾಸ್ಟ್ ಇಯರ್ ಸಂಸ್ಕೃತಿ ಲಾಗ್ನ ಇನ್ನೂ ಪೋಸ್ಟ್ ಮಾಡಿಲ್ಲ, ಅದಕ್ಕೆ ಚಾಲೆಂಜ್. ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಫೆಸ್ಟ್ ನಡೀತಿದೆ, ಸೊ ಅದಕ್ಕೆ ಬಂದಿದ್ದೀನಿ. ಸೊ ಇದು ನನ್ನ ಜೂನಿಯರ್ ಪೂರ್ಣಿಮಾ ಅಂತ, ನನ್ನ ಜೂನಿಯರ್ ಫ್ರೆಂಡ್ ಇದು. ಸೊ ಇವಾಗ ಬಂದಿದ ತಕ್ಷಣ ಈ ಹುಡುಗಿನೇ ಫಸ್ಟ್ ಸಿಕ್ಕಿದ್ದು. ನನ್ನ ಫ್ರೆಂಡ್ಸಲ್ಲಿ ಆಲ್ರೆಡಿ ಬಂದಿದ್ದಾರೆ, ಬಟ್ ನಾನೇ ಲೇಟ್. ಸೊ ಇವಾಗ ಹೋಗೋಣ, ನನ್ನ ಫ್ರೆಂಡ್ಸ್ ಯಾರ್ಯಾರು ಬಂದಿದ್ದಾರೆ ಅಂತೆಲ್ಲ. ಇಲ್ಲಂತೂ ನನ್ನ ಜೂನಿಯರ್ಸು ನಿಮಗೆ ಈ ಕಾಲೇಜಿಂದ ಪ್ಲೇಸ್ಮೆಂಟ್ ಸಿಗ್ತಾ ಅಂತ ಕೇಳಿಬಿಟ್ರು. ನಾನು ಕೊಟ್ಟಿದ್ದ ರಿಯಾಕ್ಷನ್ ನೋಡಿ ಅವರು ಬೆಚ್ಚ ಬಿದ್ದೋದ್ರು. ಚೆನ್ನಾಗಿದ್ಯಾ ರಶ್ಮಿ, ಪಲ್ಲವಿ? ದಿವಸ ಆದಮೇಲೆ ನಮ್ಮ ಚಾರು ಮೇಡಮ್ನವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ಗೊತ್ತಾ, ಅವಳಿಗೆ ಕೋಪ ಆಗಿದೆ ಆ್ಯಕ್ಚುಲಿ, ಅವ್ರು ಊರಿಗೆ ಹೋಗಿಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನನಗೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಹೋಗೋಕ್ಕಾಗಿಲ್ಲ. ಅಖಿಲ ಯಾವಾಗ ಥರನ ಯಾವಾಗಲೂ ಲೇಟಾಗಿ ಮೇಡಮು. ಸೊ ಇವಾಗ ಬಂದಿದ್ದಾಳೆ. ಅಖಿಲ ಔಟ್ಫಿಟ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಗಿತ್ತು. ಹೇಗಿದ್ದೀರಾ ಎಲ್ಲರೂ? ಸೊ ನಾನು ಲಾಸ್ಟ್ ಟೈಮ್ ಸಂಸ್ಕೃತಿಗೆ ಮಾಡಿರೋ ವಿಡಿಯೋ ಇನ್ನೂ ಪೋಸ್ಟ್ ಮಾಡಿಲ್ಲ. ಈ ಟೈಮು ಚಾಲೆಂಜ್ ಮಾಡ್ತೀನಿ 1 ವೀಕ್ ಒಳಗಡೆ ಪೋಸ್ಟ್ ಮಾಡಬೇಕಂತ. ಹಂಗೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು, ವೀಡಿಯೋ ಕ್ಲಿಪ್ಸ್ ಮತ್ತು ಸ್ವಲ್ಪ ಫೋಟೋಸ್ ತೊಗೊಂಡು ಮತ್ತು ನಾವು ಗ್ರೌಂಡ್ ಕಡೆ ಹೋದ್ರಿ. ಲೈಕ್ ಗ್ರೌಂಡಲ್ಲೇ ಆರ್ಗನೈಸ್ ಮಾಡಿರೋದವರು ನೀವು ನೋಡ್ತಿದ್ದೀರಲ್ವ, ಲೈಕ್ ಬಿಗ್ ಸ್ಪೇಸ್ ಆರ್ಗನೈಸ್ ಮಾಡಿದ್ದಾರೆ. ಸೊ ಅದೇ DJ ಎಲ್ಲ ನಡೆಯೋ ಸ್ಪೇಸು. ಮತ್ತು ಅಲ್ಲಿ ಸ್ಮಾಲ್ ಟೆಂಟ್ಸ್ ಥರ ಕಾಣಿಸ್ತಿದ್ದಿಲ್ಲ. ಸೊ ಅದೆಲ್ಲ ಫುಡ್ ಕೌಂಟರ್ಸ್ ಇದೆಲ್ಲ. ಸೊ ನಾನು ಮತ್ತು ಚಾರು ಹೋಗ್ತಾ ಇದ್ದೀರಿ, ಏನಾರ ತೊಗೊತೀನಿ ನಾನು ಮತ್ತು ನೀರು ಕುಡಿಯೋಣ ಅಂತ. ಆಲ್ರೆಡಿ ದೀಪ್ತಿ ಅವ್ರ ಕಸಿನ್ಸ್ ಎಲ್ಲ ಆಲ್ರೆಡಿ ಹೋಗಿ ಆರ್ಡರ್ ಮಾಡಿದರು. ನಾನು ಇವಾಗ ಪೊಟ್ಯಾಟೊ ಟ್ವಿಸ್ಟರ್ ಒಂದು ಆರ್ಡರ್ ಮಾಡಿದೆ. ನನಗೆ ಯಾಕಂದರೆ ಪೊಟ್ಯಾಟೊ ಟ್ವಿಸ್ಟರ್ ತುಂಬ ಇಷ್ಟ. ಅಂದರೆ ಟೋಕನ್ ಸಿಸ್ಟಮ್ ಇದ್ರೋದ್ರಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡಿದ್ದೆ. ಇವ್ರೇನು ಮಾಡಿದ್ದಾರೆ ಅಂದರೆ ನನ್ನ ಟೋಕನ್ದು ಬಂದುಬಿಟ್ಟು ಯಾರೋ ಬೇರೆಯವ್ರು ಕೊಟ್ಬಿಡ್ತಾರೆ. ಸೊ ಇನ್ನೊಬ್ಬನು ಬಂದು ಬೈತಾ ಇದ್ದಾನೆ, ಯಾವ ಮೇಡಮ್ದು ಯಾಕೋ ಇವ್ರಿಗೆ ಕೊಟ್ಟೆ ಅಂತ. ನಾನು ಓಕೆ ಪರವಾಗಿಲ್ಲ ಬಿಡಿ, ಅವ್ರಿಗೆ ಕೊಡಿ ಮತ್ತು ನನಗೆ ಕೊಡಿ ಅಂತೀರಿ. ಯಾಕಂದರೆ ಆಲ್ರೆಡಿ ಕೈ ಕೊಟ್ಬಿಟ್ಟಿರೋದು, ನಾನು ಹೇಗೆ ಕಿತ್ಕೊಂಡ್ಬರಲಿ. ಸೊ ಮತ್ತೆ ವೆಯ್ಟ್ ಮಾಡಿ ಮತ್ತು DJ ಸ್ಟಾರ್ಟ್ ಆಯಿತು, ಬಂದ್ರಿ. ನಾವು ಫೋಟೋಸ್ ತೊಗೋಬೇಕಾದ್ರೆ ತಿನ್ಬೇಕಾದ್ರೆ ಎಲ್ಲ ಮಸ್ತ್ ಕನ್ನಡ ಸಾಂಗ್ಸ್ ಎಲ್ಲ ಹಾಕಿದ್ರು ರಿಮಿಕ್ಸ್ದು. ನಾವು ಬಂದಮೇಲೆ ಒಂದು ಸಾಂಗು ಇಲ್ಲ. ಸೊ ಇವಾಗ ಗೆಸ್ಟ್ ಬಂದಿದ್ರು, ಸೊ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಇವಾಗ. ಅಲ್ಲಿ ತುಂಬ ಕ್ರೌಡ್ ಇತ್ತು ಅಂತ ಮತ್ತೆ ನಾವು ಕ್ರೌಡಿಂದ ಈಚೆ ಬಂದು ಒಂದು ಸ್ವಲ್ಪ ಹೊತ್ತು 1-2 ಸ್ಟೆಪ್ ಹಾಕಿದ್ರಿ ಸಿಂಪಲಾಗಿ. ಆ್ಯಸ್ ಯೂಶ್ವಲ್ ಸ್ವಲ್ಪ ವೀಡಿಯೋ ಕ್ಲಿಪ್ಸು, ಆಮೇಲೆ ಒಂದು ಮಸ್ತ್ ಸಾಂಗ್ ಹಾಕಿದ್ರು, ಮುಖಬೀಳ ಸಾಂಗು. ಬಟ್ ಅದು ನಾನು ವಿತೌಟ್ ಮ್ಯೂಟ್ ಮಾಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ಕಾಪಿರೈಟ್ಸ್ ಬರುತ್ತೆ ಮತ್ತು ಅದರಿಂದ. ಸೊ ಹಾಗೆ ನಾವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ರೀಲ್ಸ್ ಎಲ್ಲ ಮಾಡಿದ್ರಿ. ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗೋ ಟೈಮ್ ಬಂತು. ನಾನು ಅಖಿಲ ಚಾರು 3 ಜನನೂ ಸರಿ ಮನೆಗೆ ಹೋಗೋಣ, ಆಯಿತು ಟೈಮ್. ಮತ್ತು ಒಂದು ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಮಾಡ್ತೀನಿ, ಡಿಸ್ಪ್ಲೇ ಮಾಡ್ತೀನಿ. ಆ್ಯಕ್ಚುಲಿ ಸಂಸ್ಕೃತಿಗೆ ನನಗೇನಕ್ಕೆ ತುಂಬ ಇಷ್ಟ ಅಂದರೆ ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಆಗೋದು ಸಂಸ್ಕೃತಿಗೆ ಒಂದಕ್ಕೆ. ಯಾಕಂದರೆ ಎಲ್ಲರೂ ಡಿಫ್ರೆಂಟ್ ಒಬ್ಬರು ಎಜುಕೇಷನ್ಸು, ಸ್ವಲ್ಪ ಜನ ಕೆಲಸಗಳು, ಸೊ ಎಲ್ಲ ಡಿಫ್ರೆಂಟಾಗಿ ಮಾಡ್ತಿದ್ರಿ. ಸೊ ಸಂಸ್ಕೃತಿ ಒಂದೇ ದಿವಸ ನಾವೆಲ್ಲ ಫ್ರೆಂಡ್ಸು ಮೀಟ್ ಆಗೋಕ್ಕೆ ಸಿಗೋದು ನಮಗೆ. ಸೊ ಅದಕ್ಕೆ ನನಗೆ ತುಂಬ ಇಷ್ಟ ಎಲ್ಲರೂ ಮೀಟ್ ಆಗೋದು. ಮತ್ತು ಮನೆಗೆ ಬರಬೇಕಾದ್ರೆ ಸುಮ್ಮನೆ 1-2 ಸ್ಟೆಪ್ ಹಾಕಿ ಸೊ ಈ ಜುಮ್ಕಾ ಸಾಂಗಿಗೆ ಬಂದ್ರಿ. ಆ್ಯಕ್ಚುಲಿ ಸಾಂಗ್ಸ್ ಎಲ್ಲ ಹಿಂದಿದೇ ಹಾಕ್ತಿದ್ರು, ಕನ್ನಡದಂತೂ ಯಾವುದೋ 1-2 ಹಾಕಿದ್ರು ಅಷ್ಟೇ. ಅದು ಸೊ ನಾನು ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಈಗ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಗ್ತಾಯಿರಿ, ನಗಿಸ್ತಾಯಿರಿ. ಬಾಯ್.